ಅಲ್ಲ ಕಂಬ್ಲಿ ರೂಮ್ ಬೇಡ, ಇಲ್ಲಿ ಹಳೆ ಮನೆ ಕಲೆ ಐತಿ, ಇಲ್ಲೇ ಹೋಗೋಣ ಸುಮ್ಮನೆ. ಬಾ ಹೋಗು ಬಾ, ಹೋಗ್ಬರ್ನ ಯಾರು ಬಂದ್ರೆ. ಇವತ್ತಂತ ಇಂತ ಕಂಬ್ಲಿ ಸುಖ ಕೊಟ್ಲ. ಬಂದೆ. ಸರಿ, ಇವತ್ತು ನನ್ನ ಕಡೆಗೆ ಇಷ್ಟ ಐತಿ, ತಗೊಂಡು ಹೋಗು. ಏನಾದ್ರು ಮಾಡ್ಕೆ, ನಾನು ಆಯ್ತಲ್ಲ ಕೊಡ್ತಾನೆ. ಇಟ್ಕ ಅದು ಮಾಡ್ತಾನೆ. ಸರಿ, ಹುಷಾರಿಲ್ಲ ಹೋಗೇನ? ಹಾಂ, ಬರಲೇನ? ಓಕೆ, ಹೋಗ್ಬೇಕೆ? ಹುಷಾರಿವನ? ಆಯ್ತು. ಅಲ್ಲಿ ನೋಡಿದ್ರಿ ಈ ಕಡೆ ಬರಾಕತ್ತಾಳ. ಬರ್ಲಿ ಬರ್ಲಿ ಮಲ್ಲಿ ಬಾವ. ಇಲ್ಲ, ನಿನ್ ಜೊತೆನ ಮಾತಾಡೋದಿತ್ತು. ಅಂತೂ ಇಂತೂ ನಮ್ಮ ಮ್ಯಾನೇಜರ್ನಂತೂ ಉದ್ಧಾರ ಮಾಡ್ದಿ. ಅಲ್ಲ, ನಿನಗೊಂದ್ ಸ್ವಲ್ಪ ತಿಳಿತೈತ ಇಲ್ಲ ಅಂತಂತೀನಿ. ಅವ ನಮ್ಮ ಮ್ಯಾನೇಜರ್ ನೋಡಿದ್ರ ಹುಚ್ಚಿದ್ದಂಗ ಅದಾನ. ಹೋಗಿ ಹೋಗಿ ಆ ಕಮಲಿನ ಅವ್ನ ಕೈಯಾಗ ಸಿಗಿಸ್ ಕುಂತಿಯಲ್ಲ, ನಿನಗೆ ಚಂದ ಅನಿಸ್ತತಾನ ಇದು? ಏನ್ ಮಾತಾಡ್ತೀನಿ ನೀನೆ? ಅಲ್ಲ, ಅವೇನ್ ಸಣ್ಣ ಕೂಸನ? ಕೂಸಂತಲ್ಲ, ಇನ್ನು ಮದ್ವೆ ಆಗ್ಲಾರ್ದವ, ಏನ್ ತಿಳಿಯಂಗಿಲ್ಲ ಅವಂಗ. ಅಲ್ಲ, ಬುದ್ಧಿನ ಐತಿ. ಹೋಗಿ ಹೋಗಿ ಈ ಕಮಲಿ ನಮ್ ಕೈ ಸಿಗಿಸ್ ಕುಂತಿಯಲ್ಲ, ನುಣ್ಣಗ ಅಕ್ಕ ನೋಡಿ ನಾವ. ನಾ ಎಲ್ಲ ಹಂಗೆಲ್ಲ ಏನು ಮಾಡಿಲ್ಲ, ನೀ ಹಂಗ ತಪ್ಪು ತಿಳ್ಕೊಳಕ್ ನೋಡು. ನಿನಗೊಂದು ಮಾತು ಹೇಳ್ತೀನಿ, ಯಾವಾಗ್ಲೂ ಮನಿ ಉದ್ಧಾರ ಆಗೋ ಕೆಲಸ ಇತ್ತಂದ್ರ ಮಾಡು, ಇಂಥ ಕೆಲಸ ಜೀವನದಾಗ ಮಾಡಕ್ ಹೋಗ್ಬೇಡ. ನೋಡ್ಪಾ, ಈಗ ನೀನ ಇಂಥವೆಲ್ಲ ನನ್ ಮುಂದೆ ಹೇಳಕ್ ಬರ್ಬೇಡ. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನನಗೆಲ್ಲ ಗೊತ್ತೈತಿ, ರೊಕ್ಕದ್ದು ಇದ್ರ ಸಲುವಾಗಿ ಹಿಂಗ್ ಮಾಡಿ ಅನ್ನೋದು ನನಗೆಲ್ಲ ಚಂದಾಗ ಗೊತ್ತೈತಿ. ತಾಯಿ, ನಿನ್ ಕೈ ಮುಗಿದು ಹೇಳ್ತೀನಿ, ಜೀವನದಾಗ ಇಂಥ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ. ಇನ್ಮ್ಯಾಗ ಉದ್ಧಾರ ಹಾಕಿ ಹೋಗ್. ಮತ್ತ ಹಿಂಗ ಹಿಂಗ ಯಾರ್ದ್ರ ಮುಂದೆ ಹಿಂಗ ಹೇಳಿ ನೀನ? ನನಗೆಲ್ಲ ಗೊತ್ತೈತಿ, ಹೋಗ್ಬೇ, ನನಗೆಲ್ಲ ಗೊತ್ತೈತಿ. ಶಾಣೆ ಅದಿ, ನಡಿ ನಡಿ. ಎಲ್ಲರೂ ನಿನ್ನಂಗ ಮಾಡ್ಕೊಂತ ಹೋದ್ರು ಹೋಗ್ಯಾರ ಹಂಗ. ಅಲ್ಲಿ ಗುರೇ ಬಡೆ ಎಷ್ಟ್ರ ಇದ್ದಿದ್ದ ನೀವ? ಅಲ್ಲ, ನನ್ನ ನಡ ರೋಡ್ನ್ಯಾಗ ನಿಲ್ಲಿಸಿ ಏನೆಲ್ಲ ಮಾತಾಡ್ಕೊಂತ ಹೋಗ್ಕಾನಿಲ್ಲ ಮಾಡ್ತಾನೆ ಇವನಿಗೆ. ಅವ್ನ ಮ್ಯಾನೇಜರ್ ಹೇಳಿ ಸರಿಯಾಗಿ ಮಾಡಿಸ್ತಾನೆ ಅವನಿಗೆ. ಕೆಲಸದಿಂದ ತೆಗೆದು ಹಾಕಿರ್ಬೇಕು, ಹಂಗೆ ಮಾಡ್ತಾನೆ ಅವನಿಗೆ. ಮಲ್ಲಿ, ಹಾಂ ಸರ, ಬರ್ರಿ. ಏನೋ ಯಾರಿಗೆ ಭಾಳ ಜೋರ್ ತಂದಿಯಲ್ಲ? ಅವ ಗುರಿ ಅದಾನಲ್ರಿ ಸರ, ನನಗ ಏನೆಲ್ಲ ಮಾತಾಡ್ತಾನೆ ನೋಡ್ರಿ. ನಮ್ಮ ಅಸ್ಟೆಂಟ್? ಹ್ಞೂ ರೀ. ಯಾಕೇನಂದ? ನಿಮ್ಗೆ ಏನೇನೆಲ್ಲ ಮಾತಾಡ್ತಾನೆ ರೀ ನನಗೆ, ಹಂಗ ಹಿಂಗ ಅಂತೇಳಿ ಮಲ್ಲಿ ಸುದ್ದಿ ಎಲ್ಲ ತೆಗೆದು ನನಗ ಮಾತಾಡ್ತಾನ್ರಿ. ಗೊತ್ತಾಗೈತೆ ನಮ್ಮ ವಿಷಯ? ಮತ್ತೆ ಏನೈತಿ ಏನ್ರಿ? ಅಲ್ರಿ, ಗೊತ್ತಿದ್ರ ಮತ್ತೆ ಅವ ಯಾಕೆ ಊಟ ಮಾತಾಡ್ಬೇಕು? ಬರ್ರಿ, ಇಲ್ಲಿ ತೋರಿಸ್ತಾನೆ ನಿಮ್ಗ. ಗುರಿ ಹೆಂಗ್ ಮಾಡಕತ್ತಾನ? ಬರ್ರಿ ತೋರಿಸ್ತಾನೆ, ಬರ್ರಿ. ಇವತ್ತು ಕೆಲಸದಿಂದ ತೆಗೆದ ಹಾಕ್ಬಿಡ್ರಿ ಅವನ್ನ. ನಿನ್ನ ಮಾತು ಕೇಳ ಟೆನ್ಷನ್ ಬರಕತ್ತು. ಸರ್, ನೀವು ಟೆನ್ಷನ್ ಆಗ್ಬೇಡ್ರಿ. ಆಕಿ ಹಂಗಿಲ್ಲ. ಆಕಿ ಬಗ್ಗೆ ನಾ ಏನು ಹೇಳಕತ್ತಿಲ್ಲ ನಿಮ್ಗೆ. ಆಕಿ ನಿಮ್ಮಂತೆನ ಅದಾಳ. ಬಿಡ್ರಿ ಆ ವಿಷಯನ, ಹೋಗ್ಲಿ. ನಾನು ಬಂದದ ವಿಷಯನ ಮರ್ತೇನೆ ನೋಡಿ, ಇವ್ನ ಗುರಿಯನ್ ಸಂಬಂಧ. ನನಗೆ ಈಗ ಸಂಘಕ್ಕೆ ಕಟ್ಟಾಕ ಒಂದು ಅರ್ಜೆಂಟ್ ಒಂದು 2,000 ರೂಪಾಯಿ ಬೇಕಾಯ್ತು, ಕೊಡ್ರಿ ಇದ್ರ. ಅಲ್ಲ, ಇದ್ರ ನೋಡಿದ್ರ ಇದನ್ನ ಒಂದು ರಾಡಿ ಹೇಳ್ತೈತಿ, ಮತ್ತು ದುಡ್ಡು ಕೇಳ್ತಿಯಲ್ಲ ನೀನು. ಅಲ್ರಿ ಸರ್, ಆಕಿ ಬಗ್ಗೆ ನೀವು ತಲೆ ಕೆಡ್ಸಕ್ ಹೋಗ್ಬೇಡ್ರಿ. ಆಕಿ ನಿಮ್ಮಂತನೇ ಅದಾಳ, ನೀವು ಚಿಂತೆ ಮಾಡ್ಬೇಡ್ರಿ. ಆತು, ದುಡ್ಡಿನ ಆಶೆಕ್ಕ ಮತ್ ನನಗೆ ಸಪೋರ್ಟ್ ಮಾಡೋದು, ಹುಡುಗೂ ಸಪೋರ್ಟ್ ಮಾಡೋದು, ಮತ್ ಹಿಂಗ್ ಮಾಡ್ದ. ಎಂತ ಮಾತು ಮಾತಾಡ್ತೀರಿ ಸರ ನೀವು? ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ನಾವ್ ಒಂದ್ ಕಡೆ ಅದನಿ. ಅಷ್ಟು ಹಚ್ಕೊಂಡ ನಾನು. ಹೌದೌದು, ನನ್ಗೆ ಗೊತ್ತಾಕತ್ರಿ. ಮತ್ತೆ ನೀ ದುಡ್ಡಿನ ಆಸೆಗೆ ಹೋಗಿ ಅವನಿಗೆ ಇದನ್ನ ಮಾಡೋದು ಇಲ್ಲ 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 ಇಲ್ಲ, ಹಂಗೇನ್ ತಲೆ ಕೆಡ್ಸಕ್ ಹೋಗ್ಬೇಡ್ರಿ ನೀವು. ಒಂದ್ 2,000 ರೂಪಾಯಿ ಇದ್ರ ಕೊಡ್ರಿ. ನೋಡು, ಹುಷಾರಿ. ಆಕಿನ ಮಾತ್ರ ನನಗೆ ಏನನ್ನದ ಈಗ ನೋಡೋಣ ಹೋಗೋಣ. ಇಲ್ಲ ಇಲ್ಲ ತಗೋರಿ, ಆಕಿ ಬಗ್ಗೆ ತಲೆ ಕೆಡ್ಸಬೇಡ್ರಿ ನೀವು. ಆಕಿ ನಿಮ್ಮಂತನೇ ಅದಾಳ. ಸರಿ, ಹೋಗೋಣ ನೋಡೋಣ. ಹಾ, ಬರ್ರಿ ಹೋಗ್ರಿ. ಎಲ್ಲಿ ಹೊಲ್ದಾಗ ಇರ್ತಾರ ಅವ್ರಿಗೆ? ಇಲ್ಲೇ ಹೊಲ್ದಾಗ ಅದಾರ, ಬರ್ರಿ. ಬರ್ರಿ ನೋಡಮ್ಮಲ್ಲಿ. ನಾನು ಆಕಿ ಸಂಬಂಧನ ಮದುವೆ ಸಹಿತಾಗಿಲ್ಲ.
ಹೌದ್ರಿ ಗೊತ್ತಾಕತ್ರಿ ನಂಗೆ. ನನಕಿನ್ನ ಹೌದೌದ್ರಿ ನೀವು ಭಾಳ ಹಚ್ಕೊಂಡಿರಿ ನನಗೆ ಗೊತ್ತೈತ್ರಿ. ನಾನು ಆಕಿ ನಾನು ಆಕಿ ಅದನ್ನ ಹೇಳೇನ್ರಿ. ಆಕಿನೂ ಏನು ನಿಮ್ಮನ್ನ ಹೊರತು ಏನು ಇಲ್ರಿ ಆಕಿ. ಆದ್ರ ಅವ ತಲೆ ಕೆಡ್ಸಾಕತ್ತೇನ್ರಿ ಆಕಿದ್ ನೋಡ್ರಿ ನೋಡ್ರಿ ಎಷ್ಟು ತಲೆ ಕೆಡ್ಸಾಕತ್ತ ನೋಡ್ರಿ. ಗುರು ಗುರು ಏನ್ ಮಾಡಕತ್ತಿ? ಏನಿಲ್ರಿ ಕಮಲಿ ಕೆಲ್ಸದ ಬಗ್ಗೆ ಹೇಳಕತ್ರ ಬರೀ ಕಾಮಿಡಿನ ಮಾಡ್ತಾಳ್ರಿ. ಕೆಲ್ಸದ ದಿನ ಕರ್ಕೊಂಡ್ ಬಂದಿರಿ ನೀವು. ಚಲೋ ಕೆಲಸ ಮಾಡ್ತಾಳ ನೋಡ್ರಿ ಕಮಲಿ ಅಂದಂಗ. ಆಕಿ ಮಲ್ಲಿನ ಬಿಡ್ರಿ ಒಟ್ಟ ಕೆಲಸ ಮಾಡಂತೇಳಂತಂದ್ರ ನನ್ನ ಮ್ಯಾನೇಜರ್ ಹಂಗ ಗೊತ್ತು ಹಿಂಗ ಗೊತ್ತು ಬರೀ ಪೇಮೆಂಟಿಗೆ ಅಷ್ಟು ಬಂದ್ಬಿಡ್ತಾಳ. ಕೆಲಸ ಮಾಡಂದ್ರ ಇದು ಆಕಿ ಭಾಳ ಚಲೋ ಮಾಡ್ತಾಳ ನೋಡ್ರಿ ಕೆಲಸ. ಇರ್ಲಿ ನನಗೆ ಗೊತ್ತೈತಿ. ಸರಿ ನಡಿ, ನೀನು ಆಫೀಸ್ನಾಗ ಸ್ವಲ್ಪ ಕೆಲಸ ಐತಿ, ಕೆಲಸ ಮುಗಿಸ್. ಆಯ್ತಾಯ್ತು ನೋಡ್ರಿ ಕಮಲಿ, ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ಅಷ್ಟು ಮಾಡುವಂತೆ ಜಲ್ದಿ ಬಂದ್ಬಿಡು. ಕೆಲಸ ನನಗೆ ಗೊತ್ತೈತಿ. 4,000 ಜಲ್ದಿ ಬಾ ಕೆಲಸ ಮಾಡೋಣ ಇಲ್ಲಿ. ಇಬ್ರು ಕೊಡೆ ಮಾಡೋಣ ಅಂತ ಜಲ್ದಿ ಬಂದ್ಬಿಡು. ಯಾಕ್ರಿ ಸರ್ ಈ ಕಡೆ ಬಂದಿದ್ರಿ? ನೀವು ಸ್ವಲ್ಪ ನಿನ್ನ ಜೊತೆಗೆ ಒಂದ್ ಸ್ವಲ್ಪ ಮಾತಾಡ್ಬೇಕು ನಾನು. ಏನ್ ಮಾತಾಡ್ರಿ? ಯಾಕೆ ಅವ್ನ ಕೂಡ ಏನು ಅಷ್ಟೊಂದು ಮಾತು? ಒಬ್ಬಕ್ಕೆ ಕೆಲಸ ಮಾಡಕತ್ತಿದ್ನಲ್ಲ ಬಂದ್ ಮಾತಾಡ್ಸ್ಕೊಂತೀನಿ. ಅಲ್ವೇ ಹಂಗ್ಯಾಕೆ ಮಾಡ್ತೀನಿ ನೀನು? ಬ್ಯಾಸರ ಆಗಿತ್ತು ಒಬ್ಬಕ್ಕೆ ಕೆಲಸ ಮಾಡಕತ್ತಿದ್ದೆ. ಹೌದ್ ಸರ್ ಯಾಕೆ ಬಂದಾರ ಇದಕ್ಕಿದ್ದಂಗ ಇವ್ರನ್ನ? ಹಂಗೆಲ್ಲ ನೀ ಬ್ಯಾಸ್ರಾಗ ಹಂಗೆ ನಡ್ಕೋಬಾರ್ದವ. ನೀ ಸರಿ ಅಲ್ಲಿದೆ. ಬ್ಯಾಸರ ಆಗತ್ತೆ ನಂಗೆ ಒಬ್ಬಕ್ಕೆ ಕೆಲಸ ಮಾಡಕ. ನಾನು ಏನು ಹೇಳಿದ್ದೆ ನಿನಗೆ ನಾ ಏನು ಹೇಳಿದ್ದೆ? ಏನ್ ಹೇಳಿ ನೋಡಿ ಸರ್ ಕೂಟ ಮಾತಾಡಕ್ಕೆ ಅವ್ರು ಬೇಜಾರಾಗ್ಯಾರ ನೋಡಿ. ಮಾತಾಡ್ರಿ ಸರ್. ಯಾಕ್ರಿ ಯಾಕೆ ಬೇಜಾರಾಗಿರಿ ಹೇಳ್ರಿ? ಮಲ್ಲಿ, ನಿನ್ನ ಮಾತು ಬೆಲೆ ಕೊಟ್ಟು ನಾ ಏನೋ ಮಾಡಿದ್ದೆ, ಆದ್ರೆ ಈ ತರ ನನಗೆ ಯಾಕೋ ಹಂಗ ತಪ್ಪು ತಿಕ್ಕಬೇಡ್ರಿ ಸರ. ಹಂಗೆಲ್ಲ ತಪ್ಪು ತಿಕ್ಕಬೇಡ್ರಿ. ಸ್ವಲ್ಪ ಒಂದು 5 ನಿಮಿಷ ಓಕೆ. ಆಯ್ತು ನಾನು ನೀವು ಮಾತಾಡ್ರಿ. ನೀವು ಮಾತಾಡ್ರಿ ನೀವು. ನಾ ಆಮೇಲೆ ಬರ್ತೇನೆ ತೋರಿ. ಏನೋ ಮಾತಾಡ್ಬೇಕಂತ ಕರ್ಕೊಂಡ್ ಬಂದ್ರಲ್ಲಿ. ಯಾಕೋ ನಿನ್ನ ಬಗ್ಗೆ ನನಗೆ ಅನುಮಾನ ಬರುತ್ತೆ. ನನ್ ಮೇಲೆ ಯಾಕೆ ಅನುಮಾನ? ಅಲ್ಲ, ನಾನು ನನ್ನ ಕಬರ್ ಇಲ್ದಂಗ ಹಂಗ ಗುರುನ್ ಕೊಟ್ಟಾಗ ಚಲಾಟ ಆಡಕದ್ದಲ್ಲ ನೀನು. ಒಬ್ಬಕ್ಕೆ ಆಗಿದ್ದೆ ನಾನು. ಇವತ್ತಾಕಿ ಮಲ್ಲಿನೂ ಲಘು ಬರ್ಲಿಲ್ಲ ಕೆಲ್ಸಕ್ಕ. ಅದಕ್ಕ ಒಬ್ಬಕ್ಕೆ ಆಗ್ತಿಲ್ಲ ಅಂತ ನಾವು ಗುರು ಕೆಲ್ಸಕ್ಕೆ ಬಂದ ಮಾತಾಡ್ಕೊಂತ ನಿಂತಿದ್ವಿ. ಅದ್ರಾಗ ತಪ್ಪೇನೈತಿ? ನೋಡ್ ಕಂಬ್ಲಿ, ನಿನ್ನ ಸಂಬಂಧ ನಾ ಅಂತೂ ಮದುವೆ ಹೋಗಿಲ್ಲ. ನನಗೆ ಮಾತ್ರ ಮೋಸ ಮಾಡ್ಬಾರ್ದು ನೀನು. ಯಾಕೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂತಿ? ನಾನು ನಿನ್ನ ಬಿಟ್ರೆ ಯಾರನ್ನೂ ಕಣ್ಣೆ ಎತ್ತಿ ನೋಡಂಗಿಲ್ಲ. ಹಂಗೆಲ್ಲ ನನ್ನ ಮೇಲೆ ಡೌಟ್ ಬರಬೇಡ. ಯಾವಾಗಿದ್ರು ನಾನು ನಿನ್ನಕ್ಕೆ ಅಂತ ತಿಳ್ಕೊ. ಏನು ಸುಮ್ಮನೆ ತಲೆಯಂದೆಲ್ಲ ತೆಗೆದು ಹಾಕಿ ಕೊಡೋದ್ರ ವಿಚಾರ ಎದಕ್ಕೆ ಸುಮ್ಮನೆ ತಲೆ? ದೇವ್ರನಿಗೆ ಅಂದ್ಕೊಟ್ಟಾಗ ಏನು ಮಾತಾಡಿಲ್ಲ ಅಂತ ಹೇಳಿ ನಾ ಏನು ಮಾತಾಡಿಲ್ಲ. ಸುಮ್ಮನೆ ಹುಡುಗಾಟ ಮಾಡ್ಕೊಂತ ಇದ್ದೀವಿ. ದೇವ್ರನೇ ಯಾಕೆ? ಈ ದೇವ್ರಣ ಯಾಕ ನಿನ್ನ ನಾಣ್ಯಾಗೂ ಹೇಳ್ತೀನಿ ನೋಡ. ಏನಿಲ್ಲ ಸುಮ್ಮನೆ ಹುಡುಗಾಟ ಮಾಡ್ಕೊಂತ ನಿಂತಿದ್ವಿ ಅಷ್ಟ. ಒಬ್ಬಕ್ಕೆ ಆಗಿದ್ದೆ. ಆಕಿ ಮಲ್ಲಿನೂ ಬರ್ಲಿಲ್ಲ. ಬೇಕಾದ್ರೆ ಮಲ್ಲಿನ ಕೇಳು, ನನ್ನ ವಿಷಯದ ಬಗ್ಗೆ ಹೇಳ್ತಾಳ ನೋಡು. ಸರಿ, ಮಲ್ಲಿನ ಅದನ್ನ ಅಂದ್ಲು. ಹಂಗೇನಿಲ್ಲ, ನಿನ್ ಬಗ್ಗೆ ಅಷ್ಟು ಭಾಳ ಅಸೆಟ್ಟಾಳ ಅಂತ ಅಂದ್ಲು. ನೀವು ಆ ತರ ಮಾಡೋದಕ್ಕೆ ನನಗೆ ಯಾಕೆ ಡೌಟ್ ಬಂತು? ಇಲ್ಲ, ಒಬ್ಬಕ್ಕೆ ಇದ್ನಲ್ಲ ಲಘು ಕೆಲಸ ಮಾಡುವ ಅಂತ ಹೇಳಿ ಹೇಳಾಕತ್ತಿದ್ ನಾವ ಗುರು. ನಾವು ಕೆಲಸ ಮಾಡಾಕತ್ತಿದ್ವಿ. ಅಷ್ಟೊತ್ತಿ ನೀವು ಇಬ್ರು ಕುಡ್ ಬಂದ್ರಿ. ಆಯ್ತು ಚಿನ್ನ, ಆ ತಾಣೆ ಹಾಕಿದಲ್ಲ ಸಿಟ್ಟು ಅನ್ನೋದೆಲ್ಲ ಹೇಳ್ಕೊಂಡ್ಬಿಡುತ್ತೆ ನನಗೆ. ಆಯ್ತು, ಹಿಂಗಾರ ನಾನಂತೂ ನಿನ್ ಬಿಡೋದಲ್ಲ. ನೀ ಏನಂತ ನನ್ನ ಬಗ್ಗೆ ತಿಳ್ಕೊಳಕ್ ಹೋಗ್ಬೇಡ. ಸುಮ್ನೆ ಸಂಶಯ ಪಟ್ಟು ಯಾಕೆ ನಿಮ್ಮ ಬಗ್ಗೆ ನೀವು ಇದು ಮಾಡ್ಕೊಂತೀರಿ? ಆಯ್ತು ಮಲ್ಲಿ, ನೀನು ಕೆಲಸ ಮಾಡಿ ಹಿಂದಲ್ದ ನಾನು ಸ್ವಲ್ಪ ಆಫೀಸ್ನ ಸರ್ ಕರೆ ಕಳ್ಸ್ರೆ ನಾವು ಬರ್ತಾನೆ. ಆಯ್ತು, ಆದ್ರೆ ನನಗೆ ಮನಸ್ಸಂತ್ರ ಹಗುರಾತ್ ನೋಡಿ. ಆಯ್ತು, ಹಗುರ್ ಮಾಡ್ಕೊಂಗೆಲ್ಲ ಅಳ್ಬೇಡ. ನಾನು ನನ್ನ ಮೇಲಿಂದ ಡೌಟ್ ತೆಗೆದು ಹೋಗೋದು ಬಿಡು. ಯಾವಾಗಿದ್ರು ನಾನು ನಿನ್ನಕ್ಕೆ ಅಂತ ತಿಳ್ಕೊ. ಸಂಶಯ ಪಟ್ಟು ಜೀವನ ಹಾಳು. ಆಯ್ತು, ಇರ್ಲಿ. ಏನಾರ ಕೊಡ್ತೀಯ? ಅದನ್ನ ಎಲ್ಲಿಗೆ ಆಫೀಸ್ಗೆ ಹೋಗಿ ಬಾ. ನಾನು ಅಲ್ಲಿ ಕೆಲಸ ಮಾಡ್ತಿರ್ತೀನಿ. ಆಮೇಲೆ ಬಿಟ್ಟಿ ಆಗ ಚಿನ್ನ. ಹಂಗೆ ಬೇಕಾಗ್ಬಿಟ್ಟಿರಾಗ್ತಿ ಚಂದ ನಗು. ಚಿನ್ನ ಏನಾರ ಕೊಡು ಚಿನ್ನ. ಹಂಗ ಅದ ನೀವು ಹೋಗಲ್ಲ ಸರ್ ಜೊತೆ ನೋಡು, ಸರ್ ಅನ್ನ ಕಬರ್ ಇಲ್ದಂಗ ಆತ ನಿನಗೆ. ಒಂದ್ ಸ್ವಲ್ಪ ಅಷ್ಟೇ ಸರ್. ನೀ ನನಗ ಒಬ್ರ ಇದ್ರ ಸರ್ ಅಲ್ಲ ನೀ. ಸರಿ ಸರಿ, ಬರ್ಲಾ? ಸರಿ, ಬಾಯ್ ಚಿನ್ನ. ಓಕೆ, ಹೋಗ. ನಮಸ್ಕಾರಪ್ಪ. ನಮಸ್ಕಾರ. ನಮಸ್ಕಾರ. ದೊಡ್ಡ ನಮಸ್ಕಾರಪ್ಪ. ನಿನ್ನ ನೆನಸು ಮತ್ ನೆನಸ್ತ ಏನ್ ಮಾಡಿಪ್ಪ? ಮತ್ ಬಾನ್ ಚಂದಾಗಿ ಮತ್ತೆ 7 ಅಪ್ ತಗೊಂಬಂದ ಹಚ್ಚಿದಿ ನಮಗ ಬ್ಲೇಡ್. ಮತ್ತೆ ಇನ್ನ ಇದು ಸಾಲ್ದ ನಿನಗೆ? ಅದು ಏನಾತಂದ್ರ ನಮ್ಮ ಮ್ಯಾನೇಜರ್ ಫೋನ್ ಹಚ್ಚಿದ, ಹಂಗ ಹೋದೆ. ಅಲ್ಲಪ್ಪ, ನೀನು ಹೇಳೋದು ನನ್ಗೆಲ್ಲ ಅರ್ಥ ಆಕೈತಿ. ನೀನು 108 ಕತಿ ಹೇಳ್ತಿ, ನಾ ಕೇಳೋನ ಹಾಕಲಿ. ಮತ್ತೇನೈತಿ? ಅಲ್ಲಪ್ಪ ಮಲ್ಲ, ನಾನು ತಪ್ಪಾಗೈತಿ. ಇರ್ಲಿ, ಒಂದ್ ಕಪ್ ಚಾ ಕುಡಿ ಅಂತ ಬಾ. ಬ್ಯಾಡಪ್ಪ, ನಿನ್ ಚಾನು ಬೇಡ, ಸವಾಸನು ಬೇಡ. ಚಾ ಕುಡಿ ಬಾ. ಅದಕ್ಕೆ ತಲೆ ಕೆಡಿಸ್ಕೊಂತೀವಿ. ಒಂದ್ ಕಪ್ ಮಣ್ಣಿದ 700 ರೂಪಾಯಿ ಬ್ಲೇಡ್ ಹಚ್ಚೋಗಿ ನನಗ. ಅಲ್ಲ, ನಾ ಏನ್ ಮಾಡಿ ಇದನ್ನು ನಾ ಹೊರ್ಲೆ ಹಂಗಲ್ಲ. ಒಂದ ಕಪ್ ಚಾ ಕುಡ್ದು ಹೋಗ್ಬಾ. ಬ್ಯಾಡಪ್ಪ, ಬೇಡಣ, ಹೋಯ್ ಬಾರಪ್ಪ. ನಿನ್ ಸವಾಸನೆ ಬೇಡ ನನಗ. ನಾನು ಹೇಳೋ ಮಾತ್ರ ಕೇಳ್ತೇನ? ನಾನು ಯಾರ ಮಾತು ಕೇಳಂಗಲ್ಪ. ಯಪ್ಪ ಸಾಕ, ನಿಮ್ ಸವಾಸನ ಸಾಕು. ಹೇಳೋದ್ರ ಕೇಳ ಒಂದ್ ಸ್ವಲ್ಪ. ಅಂದ್ರೆ ಬರ್ಲೆ ಬಾ, ಒಂದ ಕಪ್ ಚಾ ಕುಡ್ದು ಹೋಗೋಣ ಬಾ. ಒಂದ್ 5 ನಿಮಿಷ ಮುಗಿತೈತಿ. ಅದೊಂದು ಬಿಲ್ ಕೊಡ್ಲೆ ನಾನು? ಹಂಗಲ್ಲ, ನಾ ಅದು ಮೊನ್ನೆ ಅದ ಇದ್ರದಾಗ ಹೋದ್ ನಾನು ಬಿಲ್ ಕೊಡ್ತೀನಿ ಅಂತ. ಬ್ಯಾಡಪ್ಪ ಯಪ್ಪ, ಸಾಕ. ದೊಡ್ಡ ಹೋದಿ, ಹೋಯ್ ಬಾ.
ಇರ್ಲಿ ಇನ್ನೊಂದ್ಸಲಿ ಭೇಟಿ ಆಗಂತು. ಆಯ್ತು ಹೋಗಂತು. ಮ್ಯಾನೇಜರ್ ಕಿರಿಕಿರಿನ ಭಾಳ ಆದಂಗೆ ಆಗೈತಿ. ಅದ್ರಾಗ ಕಮಲಿ ಕಮಲಿ ಇಲ್ಲೇ ಅದಾಳಲ್ಲ, ಇಲ್ಲೇ ಮಾತಾಡ್ಸಿದ್ರ ಆತ. ಕಮಲಿ ಅಂದಂಗ ನಿನ್ ಮಕ್ಕ ನೋಡಿದ ತಕ್ಷಣ ನನ್ ಬೇಜಾರೆಲ್ಲ ಹೋಗ್ಬಿಡತ್ ನೋಡ. ಅಲ್ಲ ಆ ಮ್ಯಾನೇಜರ್ ಮೊನ್ನೆ ನಾವ್ ಮಾತಾಡ್ಕೊಂಡು ನಿಂತಿದ್ದು ಇದನ್ ಮಾಡಿದ್ನಲ್ಲ, ಏನಾರ ಕೇಳಿದ್ನ ನಾವ? ಏನ ಸಂಶಯ ಪಟ್ಟು ಬಾಯಿ ಬಂದಂಗ ಮಾತಾಡ್ದ ಅವ. ಏನನ್ ಸಂಶಯ ಪಡ್ತಾನ? ನಿಂದು ಗುರುಂದು ಹಂಗ ಹಿಂಗ ಅಂದ. ನಾ ಏನ್ ಮಾಡಿದ್ನ ಹೇಳು, ದೇವ್ರಾಣಿ ಮಾಡ ಅಂದ. ಸಾತರ ಅವ್ನ್ ಸಾಯ್ತಾನ ಅಂತ ಅವ್ನ ತಲೆ ಮೇಲೆ ಕೈ ಇಟ್ಟು ಅಣ್ ಮಾಡಿದ್. ಅಂದ್ರ ನಿನಗೇನ್ ಅವ್ನ ಮ್ಯಾಗ ಮನ್ಸಿಲ್ಲೋದಲ್ಲ ಹಂಗಾದ್ರ? ಎಲ್ಲಿ ತರ್ತಿದೆ ನೀನ್ ಅವನ ಮೇಲೆ ಮನ್ಸು? ಅವ್ನ್ ತೂ ನಾ ಏನ್ ಮಾಡ್ಲಿ? ಅಲ್ಲ ನಾನು ಬಾಳ ದಿವಸ ಆತ ಒಂದ್ ಮಾತು ಹೇಳ್ಬೇಕಂತ ಮಾಡಿದ್ದೆ. ಅವ ಮ್ಯಾನೇಜರ್ ಅದಾನಲ್ಲ, ಅವ ಹುಚ್ಚಿದ್ದಂಗ ಅದಾನ. ಹೆಸರಿಗೆ ಮ್ಯಾನೇಜರ್ ಆಗ್ಯಾನವ. ಒಂದ್ ಲೆಕ್ಕ ಗೊತ್ತಾಗಲ್ಲ, ಪತ್ರ ಗೊತ್ತಾಗಲ್ಲ. ಇಟ್ಟು ದಿವ್ಸ ಆತಂತಂದ್ರು ಅದ್ ಎಷ್ಟು ಪೇಮೆಂಟಿಗೆ ದುಡಿಯಾಕತ್ತಾನ ಅಷ್ಟ ಪೇಮೆಂಟಿಗೆ ದುಡಿಯಾಕತ್ತಾನ. ನಾನು ಅವ್ನ್ ಗೊತ್ತಿಲ್ಲಾರ್ದಂಗ ಒಂದ್ 10 ಲಕ್ಷ ರೂಪಾಯಿ ತೆಗೆದಿಟ್ಟಿನಿ. 10 ಲಕ್ಷ? 10 ಲಕ್ಷ. ನೀ ಒಂದ್ ಮಾತು ಹ್ಞೂ ಅಂತೇಳಿ ಅಂದ್ರ ನಿನ್ ಕಷ್ಟ ಗಿಷ್ಟ ಎಲ್ಲಾ ಬಗೆಹರಿತೈತ್ ನೋಡ್. ಮತ್ತೇನ್ ವಿಚಾರ ಮಾಡ್ತಿ? ನನ್ ಕಷ್ಟ ಬಗೆಹರಿತೈತಂದ್ರೆ ಯಾಕೆ ಬೇಡ ಅನ್ಲಿ ನಾನು? ಅಂದ್ರ ಪಿ ಐತದಲ್ ನಿನಗೆ. ಹಂಗಾದ್ರೆ ಒಂದು ಕೆಲಸ ಮಾಡ್ಬಿಡ್ನಿ, ಹಂಗಾದ್ರೆ ರಾತ್ರಿ ಅಷ್ಟು ಬಟ್ಟಿ ಗಿಟ್ಟಿ ಎಲ್ಲ ತುಂಬ್ಕೊಂಡ್ಬಿಡು. ಈ ಊರು ಬೇಡ ಏನು ಬೇಡ. ಯಾಕಂದ್ರೆ 10 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಮಾಡಿದ್ ನನ್ ಮ್ಯಾಗ ಅಂತ ಪೊಲೀಸ್ ಕೇಸ್ ಹಾಕೈತಿ. ನಾ ಮಗ ಮೊದ್ಲು ಬಿಲೆಂಡ್ರಿ ನನ್ನ ಮಗ. ನಾನು ನೀನ್ ನೋಡಿದ್ರೆ ಗೊತ್ತ ಪಕ್ಕ ಬಿಲೆಂಡ್ರಿ ಅದ. ಮತ್ತ ಅಲ್ಲಿ ಸಿಗ್ನೇಚರ್ ಅವಂದ್ ಐತಿ, ಲೆಕ್ಕ ಅವನ್ ಕಡೆ, ಬುಕ್ಕ ಅವನ್ ಕಡೆ, ರೊಕ್ಕ ನನ್ ಕಡೆ. ಇನ್ಯಾಕ ತಲಿ ಕೆಡಿಸ್ಕೊಂತಿ? ರಾತ್ರಿ ಎಲ್ಲಾ ರೆಡಿ ಮಾಡಿಬಿಡು, ಇಬ್ರು ಸೇರಿ ಊರ ಬಿಟ್ಬಿಡೋಣಂತ. ಅಯ್ಯ ಮತ್ ಇನ್ನೊಂದ್ 2 ದಿನ ನನ್ ಗಂಡ ಊರಿಂದ ಬರ್ತಾನ. ಅವ್ನ್ ಗೋಲಿ ಹೊಡಿ, ಯಾಕೆ ತಲಿ ಕೆಡಿಸ್ಕೊಂತಿ? ಪಾಪ ಅಲ್ಲ. ಪಾಪ ಇದ್ರು ಸತ್ತಂಗ ಅವ್ನ್ ತಗೊಂಡ್ರೆ ಏನ್ ಮಾಡ್ತಿ? ಕಷ್ಟ ಅಂದ್ರ ಆಗಲ್ಲ, ಸುಖ ಅಂದ್ರ ಆಗಲ್ಲ. ನಾನೆಲ್ಲ ಬಗೆಹರಿಸ್ತೀನಿ, ಇಬ್ರು ಸೇರಿ ಹೋಗೋಣಂತ. ಮತ್ತ ಮ್ಯಾನೇಜರ್ ಬಂದ್ಗಿಂದ ಇಲ್ಲೇ ನೀ ರೆಡಿ ಆಗಿ ರಾತ್ರಿ ಬರ್ತೀನಂತ. ನಾನು ಹಂಗಾರ ಇಬ್ರು ಸೇರಿ ಹೋಗ್ಬಿಡೋಣಂತ. ಪಕ್ಕ 100%. ಅರ್ಧ ರಾತ್ರಿ ಈಗ ಒಂದ್ 10 ನಿಮಿಷ ಟಿಕೆಟ್ ಬುಕ್ ಮಾಡ್ಬಿಡ್ತೀನಿ ಆನ್ಲೈನ್ದಾಗ. ನಾ ಎಲ್ಲಾ ರೆಡಿ ಮಾಡ್ಕೊಂಡ್ ಬರ್ತೀನಿ. ನೀ ಬ್ಯಾಗಿಗೆಲ್ಲ ರೆಡಿ ಮಾಡ್ಬಿಡು. ಆಯ್ತಾಯ್ತು ಬರ್ತೀನಿ, ನೀ ಎಲ್ಲಾ ರೆಡಿ ಮಾಡ್ಕೊಂಡ್ಬಿಡು. ಹಂಗಾರ ಯಾವ ನೋಡವ ಮ್ಯಾನೇಜರ್ ಈ ಕಡೆ ಕಣ್ಣಂಗ ಅಕ್ಕನ. ನಾನು ಬರ್ತೀನಿ ತಗೋ ಹಂಗಾದ್ರ. ಅಲ್ಲ ಎಷ್ಟು ಚಂದ 10 ಲಕ್ಷ ರೂಪಾಯಿ ಐತಿ, ಊರ್ ಬಿಡೋಣ ಅಂತ ಹೇಳಿ ಕೊಟ್ಟು ನಾನೇನು ಹುಚ್ಚಿ ಮಾಡ್ಯ? ನಾನೇ ಊರ್ ಬಿಟ್ಟು ಓಡ್ ಹೋಗಾಕ? ಇವನ ಅಲ್ಲ ಗದಿಗೆಪ್ಪ ಆಯ್ತು, ಪ್ರವೀಣ ಆಯ್ತು, ಇವ ನೋಡಿದ್ರೆ 4ನೇದವ, ನಾನು 5ನೇದವ. ನನ್ನನ್ನು ಕರ್ಕೊಂಡು ಇವ್ರನ್ನ ಊರು ಬಿಡ್ಸೋ ಹೆಣ್ಣು ನಾ ಊರು ಬಿಡೋಕ್ಕೆ ತರಲಿ 10 ಲಕ್ಷ ರೂಪಾಯಿ ತಂದಿಂದ ಇವನ ಊರು ಖಾಲಿ ಮಾಡಿಸ್ತೀನಿ. ನಾನಂತರೂ ಈ ಊರು ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ಎರಡು ತಿಂಗಳಾತು ಊರು ಬಿಟ್ಟು ನಾನು ಇವತ್ತು ಮನೆಗೆ ಹೊಟ್ಟನೆ. ಏನೋ ಒಂಥರ ಖುಷಿ ನೋಡಿ. ಹೆಂಡತಿ ಮಕ್ಕ ನೋಡಿದ್ರೆ ಏನಂತಳ ಏನು ಅಲ್ಲ 2 ತಿಂಗಳಾಯ್ತು ಮನೆ ಹೆಂಡತಿ ಏನು ಕಬರ ಐತನ್ ನಿಮ್ಮ? ಕೆಲ್ಸ ಅಲ್ಲ ಅಂತ ಕೆಲಸ ಏನು 2 ತಿಂಗಳ ತನ ಮನೆ ಬಿಟ್ಟು ಹೋಗಂತ ಕೆಲಸ? ನಾವೇರಾಗ ಏನು ಮಾಡಿದ್ ನೀನು? ಮಳೆ ಹಿಡ್ಕೊಂಡ್ ಬಿಟ್ಟ ಅಲ್ಲ ಅಲ್ಲಿ. ಗಿಲ ಮಾಡಕ್ ಹಚ್ಚಿದ್ರು, ಗಿಲ ಮಾಡಿದ್ವಿ. ಒಂದ್ ಮನಿ ಕಂಪ್ಲೀಟ್ ಮುಗೀತು, ಇನ್ನೊಂದು ಇತ್ತು. ಸಾವುಕಾರ ಮಳೆ ಹಿಡ್ಕೊಂಡತಿ. ಮತ್ತೆ ಇನ್ನೊಂದ್ 2 ದಿನ ಬಿಟ್ಟು ಬರುವಂತ್ರಪ್ಪ ಹೋಗಂತ ಅಂದಾರ. ಮತ್ತೇನ್ ಮಾಡಿ ನಾನು ಇಲ್ಲಿ ಏನೈತಿ ಕೆಲಸ? ಈಗ ನನಗೆ ಕೆಲ್ಸರ ಏನೈತಿ ಹೇಳು? ಇಲ್ಲ, ಇಪ್ಪಟ್ಟು ವಾರನ ಅಡ್ಡಾಡಕ್ಕೆ ಬೈಕ್ ಹೇಳ್ಯಾರ. ನಾನಲ್ಲ, ಇನ್ನೊಬ್ಬನ ಮಂತೇಶನ ಬರ್ತಾನೆ ಅಂದಾನ. ಅವನು ನಾನು ಜೊತೆಗೆ ಅಡ್ಡಾಡ್ದ ಇಪ್ಪಟ್ಟು ಹೋಗೋದು ಬರೋದು. ಫೋನ್ ಪೇ ಮಾಡ್ತಾವೆ ಅಂದಾರ ಸಾವುಕಾರ. ಕೊಡೋಣ ಅಂತ ಬಿಡ. ಎಲ್ಲಿ ಓಡೋಗತ್? ಬರೇ ದುಡ್ಡು 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 ಅಂತಿದ್ದೀನಿ. ನನಗೆ ಸಾಕಾಗ್ಬಿಟ್ಟತ್ ನೋಡ ನಿನ್ ಸಂಬಂಧ. ಕೊಡ್ತಾನೆ ಅಂತಾನಲ್ಲ, ಕೊಡ್ತಾನಪ್ಪ, ಎಲ್ಲ ಕೊಡ್ತಾನೆ. ಒಂದ್ ಸ್ವಲ್ಪ ಚಾ ಮಾಡ್ಕೊಂಬ ಕೊಟ್ಟು. ಬೆಲ್ಲದ ಚಾನಾರ ಮಾಡು, ಸಕ್ರೆ ಚಾನಾರ ಮಾಡು, ಒಂದು ಚಾ ಕಾಸ್ಕೊಂಬ. ಸಾಕಾಗ್ಬಿಡತ್ ನನಗಂತ್ರ. ಏಪ್ಪ ಮಳೆ ಅಂದ್ರ ಮಳಿನ ಅಲ್ಲಿ ಭಾರಿ ಮಳೆ ಐತಿ ನೋಡು. ಅದು ಒಂದ್ ಅರ್ಧ ಎಕರೆಗೆ ಏನಾರು ಮಾಡಿ ಹೊಲನಾರು ಹೊಡಿಸಿದೆ. ಒಟ್ಟ ಫೋನ್ ಹಚ್ಚಿ ಹೇಳಿದ್ದಲ್ಲ ಅವನಿಗೆ. ಅವ್ನಿಗೆ ಹನುಮಂತಪ್ಪಗೆ ಹೇಳ್ಯಾನ ನೋಡ್ ನಾನು. ಟ್ಯಾಕ್ಟ್ರಿನ ಹೋಗಿ ಓಟು ಹೊಲ ಹೊಡ್ಸಿ ಇದನ್ ಮಾಡಕ. ನನಗೆ ತಲೆ ನೋವು ಅಂದ್ರೆ ತಲೆ ನೋವು ನಿನ್ನಿಂತಾನೆ. ಅದಕ್ಕೆ ಸಾವುಕಾರ ಏನು ಮಾಡ್ತಿಪ್ಪ ಮತ್ತೆ ಬರುವಂತೆ ಹೋಗಂತಂದು ಕಳಿಸಿದ್ರೆ
ಈಗೇನೈತಿ ಕೆಲಸ ಸ್ವಲ್ಪ ಹೊತ್ತು ಚಾ ಕುಡಿದ್ರೆ ರೆಸ್ಟ್ ಮಾಡ್ರಿ ನಾನು ಅಡಿಗೆ ಗಿಡಿಗೆ ಮಾಡ್ತೀನಿ ಮಾಡಿ ಪೇಟೆಗೆ ಹೋಗಿ ಒಂದ್ ಸ್ವಲ್ಪ ಅಂಗಡಿ ಬಾಕಿ ಅವನ್ನೆಲ್ಲ ಕೊಟ್ಟು ಮನೆ ಬಡಿಗೆ ಎಲ್ಲ ಅಲ್ಲಿ ಫೋನ್ ಪೇ ಮಾಡ್ತಾವ ಅಂದಾರ ಸಾವ್ಕಾರ ಹಂಗ ಹೋಗಿ ಅವ್ನ ತಕ್ಷಂದು ಸಂತಿ ಗಿಂತಿ ಮಾಡ್ಕೊಂಬರೋನೇನು ಬರೋಣಂತ ಮತ್ ನಾವು ಮನೆಯವರು ಹಗಲೆಲ್ಲ ಬಂದಿಲ್ಲ ತಾಯಿ ನಿನ್ ಗಂಡ ಅಂತ ಕೇಳ್ತಾನ ಏನ್ ಅನ್ನೋದೆಲ್ಲ ಬಗೆಹರಿಸಿ 2 ತಿಂಗಳಲ್ಲ ಬೇಕಾರೆ 6 ತಿಂಗಳು ಬೇಕಾರೆ ಹೋದವ್ರು ಬರಾಕ ಹೋಗ್ಬೇಡ್ರಿ ಯಾಕೆ ಅಲ್ಲ ಹೇಳ್ದೆ ಎಲ್ಲ ಕೊಡೋರು ಕೊಟ್ಟು ಹೋಗ್ಬಿಡ್ರಿ ನೀನ್ ಬಿಟ್ಟು ಹಂಗ ಹೋಗ್ಬಿಡ್ಲೆ ನಾನು ನನಗೆ ಐತೆ ನಾನು ಹೇಳ್ತಿದ್ದಾಳ ಹಂಗ ಹಿಂಗ ಅಂತ ನನಗೆ ಖರೆ ನಾ ಅಂದೆ ಕೊಡೋರ್ ಸಾಲ ಕೊಟ್ಟು 2 ತಿಂಗಳು ಯಾಕೆ 6 ತಿಂಗಳು ಹೋದ್ರು ನನಗೇನ್ ಚಿಂತೆ ಇಲ್ಲ ಒಂದ್ ಸ್ವಲ್ಪ ಮಕ್ಕಂತ ನನಗೆ ಭಾಳ ಸುಸ್ತಾಗ್ಬಿಡ ನಾನು ನಡ ಹಾಸ್ಕೊಡ್ತೀನಿ ಅಂತ ರೆಸ್ಟ್ ಮಾಡ್ರೆ ನಾನು ಅಡಿಗೆ ಮಾಡ್ತೀನಿ ಅಂತ ಬರ್ರಿ ಎಲ್ಲ ಕೆಲಸ ಬರಬರಿ ಆದವಲ್ಲಿ ಕಮಲಾ ಏ ಕಮಲಾ ಎಲ್ಲದಳಕಿ ಎಲ್ಲಿ ಕಾಣವಲ್ಲ ಕಮಲಾ ಏನು ಮುನ್ನ ಏನು ಮಾಡತ್ತಿ ಅಲ್ಲ 2 ದಿನ ಆದ ಕೆಲ್ಸಕ್ಕೆ ಹೋಗಿ ಯಾಕೆ ನಾನು ಊರಿಗೆ ಗಂಡಿಗೆ ಬಂದ ಈಗ ಬಂದಾನ ಚೀಲ ಇಟ್ಟು ಒಳಗೆ ಮುಕ್ಕೊಂಡಾನ ಹೌದಾ ಕೆಲ್ಸಕ್ಕೆ ಹೋಗೋದು ಹೇಳಕ್ಕೆ ಹೋಗ್ಬೇಡ ಇಲ್ಲ ಹೇಳಲ್ತ ಹೇಳಲ್ಲ ಎದ್ರ ಸಂಬಂಧ ಆಗ್ತೈತಿ ಅಲ್ಲ ಕೆಲ್ಸಕ್ಕೆ ಹೋಗಿಲ್ಲ ಅಂತಲ್ಲ 2 ದಿನ ನಾ ಕೆಲ್ಸಕ್ಕೆ ಹೋಗೋದು ನಂಗೆ ಗಂಡ ಗೊತ್ತಿಲ್ಲ ಮತ್ತೆ ಹೆಂಗೆ ಈಗ ಕೇಳಾಕತ್ತಾರ ಅವ್ರು ಹೌದಾ 2 ದಿನ ಆಕೆಗೆ ಆರಾಮಿಲ್ಲ ಅಂತ ಹೇಳ್ಬಿಡು ಆರಾಮಿಲ್ಲ ಅಂತ ಹೇಳಿ ಜ್ವರ ಬಂದವು ಕೇಳ್ಬೇಕಲ್ಲ ನಿನ್ನ 1 ದಿನ ನಿನ್ನ ಮಕ ನೋಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಂತವನಿಗೆ ಜ್ವರ ಬಂದವು ಹಿಂಗೆ ಮಕ್ಕೊಂಡಾಳ 2 ದಿನ ಬಿಟ್ಟು ಬರ್ತಾಳೆ 2 ದಿನ ಬಿಟ್ಟು ಕಳಿಸ್ತೀನಿ ನಾನು ನಾಳೆ ಕಳಿಸ್ಬಿಡ್ತೀನಿ ಅವ್ನು ಹೌದಾ ಅಷ್ಟ ಮಾಡಿ ದೊಡ್ಡಗ್ ಕಳಿಸ್ಬಿಡ ಅದ ನಾಳೆ ಮತ್ತಿಲ್ಲ ಅಂದ್ರೆ ಸರ್ ಹೋಯ್ಕತ್ತಾನ ಅದ ನಾಳೆ ಕಳಿಸ್ಬಿಡ್ತೀನಿ ಸರ್ ನೀನ ಏನಾರು ಹೇಳಿ ಆಯ್ತು ಹಂಗಾರೆ ಹೇಳ್ತಾರ ಆಯ್ತು ಹುಷಾರಿ ನೋಡು ಮತ್ತೆ ಕೆಲ್ಸಕ್ಕೆ ಹೋಗೋದು ಹೇಳಕ್ ಹೋಗ್ಬೇಡ ಇಲ್ಲ ನಾ ಹೇಳಲ್ ತಗೋ ಸಾರಿ ಮುಂದೆ ಹೇಳ್ಬೇಡ ನಂಗೆ ಸರಿ ಅಂತ ಹೇಳಿ ಆಯ್ತು ನಾನು ಹೋಗಿ ಮತ್ತೆ ತಪ್ಪಿಸ್ಬೇಡ ಮತ್ತೆ 2 ದಿನ ಅಷ್ಟೇ ಇಲ್ಲ 2 ದಿನ ಬಿಟ್ಟು 2 ದಿನ ಹೆಂಗಾರ ಸಮಾಧಾನ ಮಾಡ್ತೇನೆ ನಾನು ಸೋಮವಾರ ಮಂಗಳವಾರ ಬಂದ್ಬಿಡ್ತೀನಿ ಸರಿ ಆಯ್ತು ಬರ್ಲಿ ಹಂಗಾರ ನಾ ಬಿಟ್ಟನ ಇದು ನೋಡಿದ್ರೆ 3 ತಿಂಗಳು 4 ತಿಂಗಳಿಗೆ ಬರೋದು ಇಲ್ಲಿ ಬಂತು ಚಹಾ ಕುಡಿತು ಮಕ್ಕೊಂತ ಈಗ ಕೂಳು ತಿಂತೈತೆ ಕೂಳು ತಿಂದು ಪೇಟೆಗೆ ಹೋಗ್ತೀನಿ ಅಂತ ಸಂತಿ ಮಾಡ್ತೈತೋ ಏನೋ ಹಂಗೆ ಫೋನ್ ಬರೋಣ ಓಡ್ತೈತೆ ಹೋಗೋದು ಹೋಗ್ತೈತೆ ಹಾಳಾಗಿ ಆ ಕಡೆ ಹೋಗಂಗಿಲ್ಲ ಇದು ನನಗಳು ಇದೀಗ ಕಡಾಕತ್ತೈತೆ ಬೇರೆ ದಿಕ್ಕ ನಂಗೆ 2 ದಿವಸ ರಜೆ ಹಾಕ್ಯಾಳ ಆಕಿ ಮಕ ನೋಡ್ಲಿಲ್ಲ ಅಂದ್ರೆ ನಮ್ಗೆ ಕೆಲಸ ಆಗೋದಿಲ್ಲ ಆಕಿ ಬೇರೆ ಮುಂದೆ ಬಂದಲ್ಲ ಏನ್ ಈ ಕಡೆ ಹೊಂಟಿಲ್ಲಪ್ಪ ನಂದೇನು ಕೆಲಸ ಇರ್ತೈತಿ ಒಟ್ಟು ಕೆಲ್ಸಕ್ಕೆ ಹೊಂಟಾಗ ನೀ ನಂದೊಂದು ಎಲ್ಲಿರ್ಲಿ ಅಂತಂದು ಈ ಕಡೆ ಹೊಂಟಿ ಅಂತ ಕೇಳಿದ್ರೆ ನಿಂದ ಕೆಲಸ ಐತಿ ಗೊತ್ತೈತಿ ನನಗೆ ಇಲ್ಲೇ ಏನ್ ಐತಿ ನಿನ್ ಕೆಲಸ ನನಗೆ ಮ್ಯಾನೇಜರ್ ಹೇಳ್ಯಾರ ಕಮಲಿನ 2 ದಿವಸ ಕೆಲ್ಸಕ್ಕೆ ಬಂದಿಲ್ಲ ಏನಾತ್ ನೋಡ್ಕೊಂಬ ಅಂತ ಹೇಳ್ಯಾರ ಬಂದಿ ನಾನು ಹೋಗಕೋಬೇಡಿ ನಿನ್ ಮಾತು ಕೇಳ್ತೀನಿ ನಿಂದ್ರಿ ಇಲ್ಲಿ ನನ್ ಕೆಲಸ ಐತಿ ನಿಂದ ಏನ್ ನಿಂದ ಬಂದಾನು ಯಪ್ಪ ಯಾರ ಆಕಿ ಗಂಡ ಬಂದಾನ ಗಂಡ ಬಂದಾನ ಅದನ್ನು ಹದಗೆಡ್ಸಿ ಹಂಗೈತಾನೆ ಅದ ಈಗಾರ ಬಂದಾನ ಇವತ್ತರ ಬಂದಾನ ಹೌದಾ ಆಯ್ತು ಹಂಗಾರೆ ಯಾವಾಗ ಬರ್ತಾಳಂತ ಇನ್ನು 2-3 ದಿನ ಆಕತಿ ಅಂತ ನೀ ಪುಸುಕ್ನ ಹೋಗಿ ಯಾಕೆ ಮತ್ತೆ ಅಲ್ಲಿ ಮುಕ್ಕಿ ಮುಂದೆ ನಿಂದ್ರಬೇಡ ಮೊದ್ಲ ಸಂಶಯ ಮನುಷ್ಯ ಅದ ಆಯ್ತಾಯ್ತು ತಗೋ ನಡಿ ಯಪ್ಪ ಈಕಿ ಹೇಳಿಲ್ಲ ಅಂದ್ರೆ ಮೆಟ್ಟು ತಗೊಂಡ್ ಹೊಡ್ಸೊಂಬರ ಬಳೆ ಹಾಕಿತ್ತು ನಾ ಏನ್ ಬರ್ತೀನಪ್ಪ ಹಂಗಾದ್ರೆ